ಎಲ್ಲರಿಗೂ ನಮಸ್ಕಾರ. ಈ ಆನ್ಲೈನ್ ತರಗತಿಯ ಮೂಲಕ ನಮಗೆಲ್ಲರಿಗೂ ವೇದದ ಅರ್ಥಾನುಸಂಧಾನ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಹರಿಹರಪುರ ಶ್ರೀಧರ ಅವರಿಗೆ ನಮಸ್ಕಾರ. ವೇದ ಭಾರತಿ ಅಧ್ಯಕ್ಷರಾದಂತಹ ವಿದ್ವಾಂಸರಾದಂತಹ ಲೇಖಕರು ಹಾಗೂ ಉಪನ್ಯಾಸಕರಾದಂತಹ ಶ್ರೀ ಅಶೋಕ್ ನಾಡಿಗ್ ಅವರಿಗೆ ನನ್ನ ನಮಸ್ಕಾರ. ತುಂಬಾ ಆಸಕ್ತಿಯಿಂದ ಉತ್ಸಾಹದಿಂದ ಈ ತರಗತಿಗೆ ಜಾಯಿನ್ ಆದಂತಹ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಶ್ರೀಧರ್ಜಿ ಹೇಳಿದ ಹಾಗೆ ಈ ವಾರಕ್ಕೊಂದು ಸಾರಿ ನಾವು ಇಲ್ಲಿ ಈ ವೇದಿಕೆಯ ಮೂಲಕ ಸೇರ್ತೀವಿ. ಇಲ್ಲಿ ಮುಖ್ಯವಾಗಿ ವೇದಗಳ ಅರ್ಥಾನುಸಂಧಾನ ನಡೆಯುತ್ತೆ. ನಮ್ಮಲ್ಲಿ ಅನೇಕರಿಗೆ ವೇದದ ಮಂತ್ರಗಳು ಗೊತ್ತಿರ್ತವೆ, ಆದರೆ ಅದರ ಅರ್ಥ ಅಥವಾ ಒಳಾರ್ಥ ಅಥವಾ ಗೂಢಾರ್ಥ ಅಂತ ಹೇಳ್ತೇವೆ. ಸೊ ಆ ಗೂಢಾರ್ಥ ತಿಳಿದುಕೊಳ್ಳದೇ ಸಂಪೂರ್ಣ ಆಗುವುದಿಲ್ಲ. ಸೊ ಆ ಕಾರಣದಿಂದ ಈ ವೇದಿಕೆಯನ್ನು ಇಲ್ಲಿ ಶ್ರೀಧರ್ಜಿ ಒದಗಿಸಿದ್ದಾರೆ. ಈ ಮಂತ್ರಗಳು ಅಂದ್ರೆ ಮಂತ್ರಗಳ ಪಠನ ಮತ್ತು ಅವುಗಳ ಅರ್ಥ ಇವೆರಡೂ ಕೂಡ ಒಂದು ಪಕ್ಷಿಯ ಎರಡು ರೆಕ್ಕೆಗಳಿದ್ದ ಹಾಗೆ. ಒಂದು ಪಕ್ಷಿ ಸ್ವಚ್ಛಂದವಾಗಿ ಆಕಾಶದಲ್ಲಿ ಹಾರಾಡಬೇಕು ಅಂತಿದ್ದರೆ ಅದಕ್ಕೆ ಎರಡೂ ರೆಕ್ಕೆಗಳು ಸಮರ್ಪಕವಾಗಿ ಕೆಲಸ ಮಾಡಬೇಕು. ಇಲ್ಲದೆ ಹೋದರೆ ಹಕ್ಕಿ ನೆಲದಿಂದ ಹಾರುವುದಕ್ಕೆ ಆಗುವುದೇ ಇಲ್ಲ. ಹಾಗೇನೆ ವೇದ ಪ್ರವೇಶ ಅಥವಾ ವೇದವನ್ನು ಅರ್ಥೈಸಿಕೊಳ್ಳುವುದು ಅಥವಾ ವೇದಗಳನ್ನು ಅನುಸರಿಸುವುದು ಇವೆಲ್ಲ ಆಗಬೇಕಾದ್ರೆ ನಮಗೆ ವೇದದ ಮಂತ್ರಗಳ ಅರ್ಥವು ಗೊತ್ತಿರಬೇಕು. ಈಗ ಸಾಮಾನ್ಯವಾಗಿ ಒಂದು ಗಾಯತ್ರಿ ಮಂತ್ರ ಅಂತ ಹೇಳ್ತೀವಿ. ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳ್ತೀವಿ. ಮತ್ತು ಗಣಪತಿಗೆ ಬಹಳ ಕಾಮನ್ ಆಗಿರುವಂತಹ ಮಂತ್ರ ಹೇಳ್ತೀವಿ. ಗಣಾನಾಂತ್ವಾ ಗಣಪತಿಂ ಹವಾಮಹೆ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ ಊತಿಭಿಸ್ಸೀದ ಸಾಧನಂ. ಈ ಮಂತ್ರವನ್ನು ಜೀವನದ ತುಂಬಾ ಅನೇಕರು ಹೇಳ್ಕೊಂಡಿರ್ತಾರೆ, ಆದರೆ ಅರ್ಥ ಗೊತ್ತಾಗಿರಲ್ಲ. ಹಾಗಾಗಿ ಒಂದು ಮಂತ್ರಗಳ ಅರ್ಥ ಗೊತ್ತಾಗಬೇಕು. ಮಂತ್ರಗಳ ಅರ್ಥ ಗೊತ್ತಾಗುವುದು ಅಂತ ಹೇಳಿದ್ರೆ ಕೇವಲ ಶಬ್ದಾರ್ಥ ಗೊತ್ತಾದ್ರೆ ಸಾಕು. ಒಂದೊಂದು ಶಬ್ದ ಗಣಾನಾಂತ್ವ ಗಣಪತಿಂ ಹವಾಮಹೆ ಈ ರೀತಿ ಒಂದೊಂದು ಶಬ್ದ ಇದೆ. ಸರ್ ಒಂದ್ ನಿಮಿಷ ಇಂಟರಪ್ಟ್ ಮಾಡ್ತೀನಿ. ಮಾತು ಕೇಳಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬಂತು. ಎಲ್ಲಾರು ಕೇಳಿಸ್ತಾ ಇದೆಯಾ? ನಾ ಯಾರಿಗೊಬ್ರು ಹೆಸರು ಹೇಳ್ತೀನಿ, ಅವ್ರು ಹೇಳಿ. ಪವಿತ್ರ ಮೈಸೂರು ಮಾತು ಕೇಳಿಸ್ತಾ ಇದೆಯಾ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಶೋಭಶ್ರೀ ಆಯ್ತು ಆಯ್ತು ಮುಂದುವರಿಸಿ ಮುಂದುವರಿಸಿ ಸರ್. ಸರ್ ಮುಂದುವರಿಸಬಹುದಾ? ಹೌದು ಸರ್. ಓಕೆ, ಥ್ಯಾಂಕ್ ಯು. ಸೊ ಈ ಶಬ್ದಗಳಿಗೆ ನೇರವಾದಂತಹ ಶಬ್ದಾರ್ಥ ಈ ಕವಿಂ ಕವೀನಾಂ ಉಪಮಶ್ರವಸ್ತಮ ನಾಲ್ಕು ಶಬ್ದ ಇದ್ದಾವೆ. ಇದಕ್ಕೆ ಡಿಕ್ಷನರಿ ಒಳಗೆ ಹೋದ್ರೆ ಅದಕ್ಕೊಂದು ಅರ್ಥ. ಕವಿ ಅಂದ್ರೆ ಏನು ಅಂತ ಹೇಳಿದ್ರೆ ಪೋಯೆಟ್ ಅಂತ. ಕವಿನಾಮ ಅಂತ ಈ ಕವಿಗಳಿಗೂ ಕವಿಯಾಗಿರುವಂತ ಒಂದು ಶಬ್ದ, ಒಂದು ಸಂಸ್ಕೃತ ಶಬ್ದಕ್ಕೆ ಒಂದು ಅರ್ಥ ತಿಳ್ಕೊಂಡ್ರೆ ಸಾಕು. ಗ್ರಾಮೆಟಿಕಲ್ ಅರ್ಥ ತಿಳ್ಕೊಂಡ್ರೆ ಸಾಕು. ಗ್ರಾಮರ್ನಲ್ಲಿ ಇನ್ನೊಂದಿದೆ, ಸಿಮ್ಯಾಂಟಿಕ್ಸ್ ಅಂತ, ಅಂದ್ರೆ ಅರ್ಥಾನುಸಂಧಾನ ಅಂತ. ಸೊ ಪ್ರತಿಯೊಂದು ಮಾತು ಆಡಿದಾಗ ಅದಕ್ಕೆ ಒಂದು ನೇರವಾದಂತಹ ಅರ್ಥ ಇದ್ರೆ ಇನ್ನೊಂದು ಅದಕ್ಕೆ ಸೂಚ್ಯಾರ್ಥ ಅಥವಾ
ಗೂಢಾರ್ಥ ಅಥವಾ ಅದರಲ್ಲಿ ಹುದುಗಿದಂತಹ ಒಂದು ಸಂದೇಶ ಇರ್ತದೆ. ವಿಡಿಯೋ ಇದೆರಡು ಮ್ಯೂಟ್ ಆಗಿದೆ. ವೇದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ನಾವು ತಿಳ್ಕೊಂಡ್ರೆ ಮಾತ್ರ ವೇದವನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಈಗೊಂದು ಮಂತ್ರ ತಗೊಳ್ಳಿ, ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಅಂತ. ಅಂದ್ರೆ ನಾನು ಯಾವಾಗಲೂ ಮಂಗಳಕರವಾದದ್ದನ್ನು ಕೇಳಲಿ ಅಂತ. ಈ ಜಗತ್ತಿನಲ್ಲಿ ಆ ಥರದ್ದು ಯಾವಾಗಲಾದ್ರೂ ಸಾಧ್ಯ ಇದೆಯಾ? ನಾನು ಯಾವಾಗಲೂ ಮಂಗಳಕರವಾದದ್ದನ್ನೇ ಕೇಳಿ ಅಂತ. ನಾವು ಮನುಷ್ಯರಾದ ಮೇಲೆ, ಈ ಸಮಾಜದಲ್ಲಿ ಇದ್ದ ಮೇಲೆ ನಾನಾ ವಿಧವಾದಂತಹ ಸಂಬಂಧಗಳು ಸಂಪರ್ಕಗಳು ಇದ್ದಾಗ ಎಲ್ಲಾ ರೀತಿಯ ಮಾತುಗಳನ್ನು ನಾವು ಕೇಳಬೇಕಾಗ್ತದೆ. ಆದ್ರೆ ಇಲ್ಲಿ ಋಷಿಗಳು ಈ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಅಂತ ಹೇಳುವ ಮೂಲಕ ಏನ್ ಹೇಳಿದ್ರಂದ್ರೆ, ನಾನು ಏನೇನು ಕೇಳಿಸ್ಕೊಳ್ತೀನಿ ಅದೆಲ್ಲವೂ ಕೂಡ ನಾನು ಮಂಗಳಕರವಾಗಿ ತೆಗೆದುಕೊಳ್ಳಿ ಅಂತ. ಈಗ ಆಧುನಿಕ ಕಾಲಕ್ಕೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾ ಒಂದು ಮಾತು ಹೇಳ್ತಾರೆ, ಏನು ಪಾಸಿಟಿವ್ ಥಿಂಕಿಂಗ್ ಅಂತ. ಸೊ ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಏನು? ನೆಗೆಟಿವ್ ಆಗಿದ್ದಂತು ಅಂದ್ರೆ ಯಾವುದು ನನಗೆ ಇಷ್ಟ ಇಲ್ಲವೋ, ಯಾವುದು ನಾನನ್ನು ಇಷ್ಟಪಡುವುದಿಲ್ಲವೋ ಅದನ್ನು ಕೂಡ ನಾನು ಅರಗಿಸಿಕೊಳ್ಳುವುದು ಹೇಗೆ, ಅಂಥದನ್ನು ನೀಗಿಸಿಕೊಂಡು ಮುಂದೆ ಹೋಗುವುದು ಹೇಗೆ ಅಂತನ್ನೋದು ವೇದಗಳೆಲ್ಲದರ ಸಂದೇಶ ಇರುವಂಥದ್ದು. ಯಾಕೆ ಇನ್ನೊಂದು ಪ್ರಶ್ನೆ ಬರ್ತದೆ, ಯಾಕೆ ವೇದ ಓದಬೇಕು ನಾವು? ಇವತ್ತಿಷ್ಟೆಲ್ಲ ಇದೆ, ಸೈನ್ಸ್ ಇದೆ, ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಸ್ಪೇಸ್ ಸೈನ್ಸ್ ಇದೆ, ಬಯಾಲಜಿ ಇದೆ. ಸೊ ನಮಗಿವೆಲ್ಲ ಏನ್ ಬೇಕೋ ಹೇಳ್ತವೆ, ವೇದಕ್ಕೆ ಯಾಕೆ ಹೋಗ್ಬೇಕು? ಯಾವಾಗೋ 6-8 ವರ್ಷಗಳ ಹಿಂದೆ ಋಷಿಗಳು ಏನೋ ಒಂದು ಹೇಳಿದ್ರು ಅಂತ ಇವತ್ತು ನಾವು ಯಾಕೆ ವೇದ ಅಧ್ಯಯನ ಮಾಡಬೇಕು ಅನ್ನೋದು ಪ್ರಶ್ನೆ ಸಹಜವಾಗಿ ಬರ್ತದೆ. ಇವತ್ತು ಈ ಕನ್ಸ್ಯೂಮರಿಸಮ್ ಅಥವಾ ಮಾರ್ಕೆಟ್ ಪ್ಲೇಸ್ ನಲ್ಲಿ ನಾವಿದ್ದೀವಿ. ನಮ್ಮೆಲ್ಲರನ್ನು ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಕಸ್ಟಮರ್ಸ್ ಅಂತ ಟ್ರೀಟ್ ಮಾಡ್ತಾರೆ. ನಾವೆಲ್ಲ ಕಸ್ಟಮರ್ಸ್. ಈಚ್ ಒನ್ ಆಫ್ ಅಸ್ ಆರ್ ದಿ ಕಸ್ಟಮರ್ಸ್. ಒಂದೇನೋ ಪ್ರಾಡಕ್ಟ್ ಮಾಡಬೇಕಾದ್ರೆ ಇದಕ್ಕೆ ಇವರೆಲ್ಲ ಕಸ್ಟಮರ್ಸು. ಯಾವುದೋ ಒಂದು ಭಾರಿ ಕಾರು ಮಾಡಬೇಕಾದ್ರೆ ಅವ್ರು ತಿಳ್ಕೊತಾರೆ, ಯಾರ್ದು ವರಮಾನ ಒಂದು ವರ್ಷಕ್ಕೆ 10 ಕೋಟಿಗೂ ಜಾಸ್ತಿ ಇರುತ್ತೋ ಅಂಥವ್ರು ನಮಗೆ ಕಸ್ಟಮರು. ಇನ್ನೊಂದು ಯಾವುದೋ ಅಡಿಗೆ ಮನೆಗೆ ಬೇಕಾಗಿರುವಂಥದ್ದು, ಮನೆಗೆ ಗೃಹೋಪಯೋಗಿ ವಸ್ತು ಮಾಡಬೇಕಾದ್ರೆ ಇವ್ರು ನಮ್ಮ ಕಸ್ಟಮರ್ಸ್ ಅಂತ. ಸೊ ನಾವು ಕಸ್ಟಮರ್ ಆಗಿರೋದ್ರಿಂದ ಜಗತ್ತಿನಲ್ಲೆಲ್ಲ ಹೇಗೆ ನಡೀತಿದೆ ಜೀವನ ಅಂತ ಹೇಳಿದ್ರೆ, ಅವರು ನಮ್ಮನ್ನು ಕಸ್ಟಮರ್ಸ್ ಅಂತ ತಿಳ್ಕೊತಾರೆ, ನಾವು ಕನ್ಸ್ಯೂಮರ್ಸ್ ಅಂತ ತಿಳ್ಕೊತೀವಿ. ಅದನ್ನೆಲ್ಲ ಉಪಭೋಗಿಸುವಂಥವ್ರು ನಾವು. ಏನೇ ಮಾಡಬೇಕಾದ್ರೂ ನಾವು ಸಹಜವಾಗಿ ಒಂದು ಪ್ರಶ್ನೆ ಕೇಳ್ಕೊತೀವಿ, ಏನು ನನಗೆ ಇದರಿಂದ ಏನಾಗ್ತದೆ ಅಂತ. ಈಗ ಮಾರ್ಕೆಟಿಗೆ ಹೋದಾಗ ನಾವು ಸುಮ್ಮನೆ ನಮ್ಮ ಕೈಗೆ ಸಿಕ್ಕದ್ದೆಲ್ಲ ತೆಗೆದುಕೊಂಡು ಬರಲ್ಲ. ಆ ಥರದವರು ಕೆಲವರು ಇದ್ದಾರೆ, ಶಾಪಿಂಗ್ ಹೋಗುದು ಅಂತ ಹೇಳ್ಬಿಟ್ಟು ಏನೋ ತಕ್ಕೊಂಡ್ಬರ್ತಾರೆ. ಅಂಥವ್ರು ಒಂದಷ್ಟು ವಿವೇಕವನ್ನು ವಿವೇಚನೆಯನ್ನು ಬಳಸ್ತಾರೆ. ನನಗಿದರಿಂದ ಏನು ಸಿಗುತ್ತೆ, ಇದು ನನಗೆ ಯಾಕೆ ಬೇಕು ಅಂತ ಪ್ರಶ್ನೆ ಕೇಳೋದು ಸಹಜ. ಯಾವುದನ್ನು ನಾವು ಕುರುಡು ನಂಬಿಕೆ ಅಥವಾ ಮೂಢ ನಂಬಿಕೆಯಿಂದ ಏನೋ ಒಂದು ಇದು ಮಂತ್ರ ಹೇಳೋದ್ರಿಂದ ನನಗೆ ಪುಣ್ಯ ಬರುತ್ತೆ, ಇದೇನೋ ಒಂದು ಸ್ತೋತ್ರ ಹೇಳೋದ್ರಿಂದ ನನಗೆ ಪುಣ್ಯ ಸಂಪಾದನೆ ಆಗ್ತದೆ ಅನ್ನುವಂತಹ ಧೋರಣೆ ವೇದಕ್ಕೆ ಬೇಕಾಗಿಲ್ಲ. ಮತ್ತು ವೇದದ ಋಷಿಗಳು ಕೂಡ ಎಲ್ಲಿಯೂ ಕೂಡ ನೀವು ಸುಮ್ಮನೆ ಮಂತ್ರ ಹೇಳಿ ನೀವು ಉದ್ಧಾರ ಆಗ್ತೀರಿ ಅಂತ ಹೇಳಿಕ್ ಹೋಗಿಲ್ಲ. ಅವ್ರು ಹೇಳುದು ಶ್ರದ್ಧೆಯಿಂದ ನೀವು ಏನೇ ಮಾಡಿ, ಶ್ರದ್ಧೆಯಿಂದ ಏನೇ ಮಾಡಿ ಅದರಲ್ಲಿ ನೀವು ಯಶಸ್ವಿ ಆಗ್ತೀರಿ ಅಂತ. ಹಾಗಾಗಿ ವೇದಗಳು ನಮಗೆ ಮೊಟ್ಟ ಮೊದಲು ಎರಡನೇದು, ನಮಗೆ ಯಾವಾಗಲೂ ಶಕ್ತಿ ಬೇಕು. ಎಲ್ಲ ಕೆಲಸಗಳಿಗೂ ಶಕ್ತಿ ಬೇಕು. ಮತ್ತು 2 ಬಗೆಯ ಶಕ್ತಿಗಳು ನಮಗೆ ಬೇಕು. ಶಾರೀರಿಕ ಶಕ್ತಿ ಬೇಕು, ಮಾನಸಿಕವಾದಂತಹ ಶಕ್ತಿ ಬೇಕು. ಸೊ ವೇದಗಳು ಅಥರ್ವ ವೇದ ಹೇಳ್ತದೆ ಒಂದು ಕಡೆಗೆ, ವೇದ ಸ್ವಸ್ತಿ ಅಂತ. ಅಂದ್ರೆ ವೇದ ಮಂಗಲಕರವಾಗಿತ್ತು ಅಂತ. ಸೊ ವೇದಗಳು ಏನೆಲ್ಲ ಹೇಳ್ತಾವೋ ಅದೆಲ್ಲವೂ ಮಂಗಲಕರವಾಗಿಯೇ ಇರುವಂಥದ್ದು.
ನಾವು ಸಂತೋಷವಾಗಿ ಬದುಕುವುದು ಹೇಗೆ, ನಾವು ಆನಂದದಿಂದ ಕೆಲಸ ಮಾಡೋದು ಹೇಗೆ, ನಾವು ಸಾಮರಸ್ಯ ಪೂರ್ಣವಾಗಿ ಬದುಕುವುದು ಹೇಗೆ, ಇದನ್ನೆಲ್ಲ ಹೇಳಿಕೊಡುದು ವೇದಗಳು. ಯಾವುದು ಮಂಗಲಕರ ಅಲ್ಲವೋ ಅಂಥದ್ದು ವೇದ ಯಾವತ್ತೂ ಹೇಳಲ್ಲ. ಹಾಗಾಗಿ ಈ ಆನಂದ, ಸಾಮರಸ್ಯ, ಸಂತೋಷ, ಸುಖ ಇವುಗಳನ್ನೆಲ್ಲ ನಾವು ಇವುಗಳ ನಿಜ ಸ್ವರೂಪವನ್ನು ಇವತ್ತೊಂದು ರೀತಿಯಲ್ಲಿ ಭ್ರಮೆ ಇದ್ದೀವಿ. ನನ್ನ ಹತ್ರ ಬೇಕಾದಷ್ಟು ದುಡ್ಡಿದ್ರೆ ನಾನು ಸಂತೋಷವಾಗಿರ್ತೀನಿ, ಆನಂದವಾಗಿರ್ತೀನಿ ಅಂತ ತುಂಬಾ ಜನ ತಿಳ್ಕೊಂಡಿರ್ತಾರೆ. ಹಾಗಾಗಿ ಏನ್ ಮಾಡ್ತೀವಿ, ಹಗಲು ರಾತ್ರಿ ಅನ್ನೋದೇನೆ ಹಣದ ಬೆನ್ನ ಹತ್ತಿ ಹಣ ಸಂಪಾದನೆಯಲ್ಲಿ ಮುಳುಗ್ತೀವಿ. ಅನೇಕ ಜನರಿಗೆ ಹಣದಿಂದ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಅಥವಾ ಹಣ ಇದ್ದು ಸುಖ ಪಡುವಂತಹ ಯೋಗ ಇರಲ್ಲ. ನಾನು ನೋಡಿದ್ದೀನಿ ಅನೇಕರಿಗೆ, ಅವರಿಗೆ ಅವರ 10 ತಲೆಮಾರುಗಳಿಗೆ ಆಗುವಷ್ಟು ದುಡ್ಡಿದೆ, ಆದರೆ ಸರಿಯಾಗಿ ರಾತ್ರಿ 1 ಗಂಟೆ ನಿದ್ದೆ ಬರಲ್ಲ, ಏನೇನು ಔಷಧಿ ತಗೊಂಡ್ರು ನಿದ್ದೆ ಬರಲ್ಲ, ಸುಖ ಇಲ್ಲ. ಹಾಗಾಗಿ ಹಣ ಬೇಕು, ಹಣ ಒಂದು ದೊಡ್ಡ ಶಕ್ತಿ. ಆದರೆ ಅದೊಂದೇ ಶಕ್ತಿಯಿಂದ ನಾವು ಜೀವನ ನಡೆಸ್ಕೊಳ್ಳೋದಕ್ಕೆ ಆಗಲ್ಲ. ಅದಕ್ಕೆ ನಮ್ಗೆ ಏನ್ ಬೇಕು, ಈ ಆನಂದ ಅನ್ನೋದು ನಮ್ಮೊಳಗೆ ಇದೆ. ಆ ನಮ್ಮೊಳಗೆ ಇರುವಂತಹ ಆನಂದವನ್ನು ನಾವು ಹೇಗೆ ಕಂಡುಕೊಳ್ಳೋದು ಮತ್ತು ಅದನ್ನು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಳ್ಳುವುದು ಅನ್ನೋದನ್ನು ವೇದಗಳು ಕಲಿಸ್ಕೊಡ್ತವೆ. ಮತ್ತೇನು ಕಲಿಸ್ಕೊಡ್ತವೆ ವೇದಗಳು? ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಷ್ಟು ಶಕ್ತಿ ಇದೆ. ಆ ಶಕ್ತಿ ಯಾವುದೋ ಕೆಲಸಕ್ಕೆ ಸಾಕಾಗಲ್ಲ. ಈಗ ಉದಾಹರಣೆಗೆ, ರಸ್ತೆಯಲ್ಲಿ ಎಲ್ಲೋ ನಮ್ಮ ಕಾರ್ ಕಟ್ಟಿಲ್ಲತ್ತೆ, ರಸ್ತೆ ಎತ್ತರವಾಗಿದೆ, ಏರಿಕೆಯಲ್ಲಿದೆ, ಅಪ್ಪಿದೆ. ಸೊ ಅದು ಇಗ್ನಿಷನ್ ಆಗದಿದ್ರೆ ಏನ್ ಮಾಡ್ತೀವಿ, ಕಾರನ್ನು ಸ್ವಲ್ಪ ದೂರ ತಳ್ಳಿ ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಅದು ಮುಂದಕ್ಕೆ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ನಾನೊಬ್ಬನೇ ನನ್ನ ಕಾರನ್ನು ಮುಂದಕ್ಕೆ ತಳ್ಳಲಿಕ್ಕೆ ಆಗಲ್ಲ. ಅದಕ್ಕೇನ್ ಮಾಡ್ತೀನಿ, ನಾನು ಇಬ್ಬರದೋ ಸಹಾಯ ತೆಗೆದುಕೊಂಡು ಆ ಕಾರನ್ನು ಮುಂದಕ್ಕೆ ತಳ್ತೀನಿ, ಆಮೇಲೆ ಅದು ಸ್ಟಾರ್ಟ್ ಆಗ್ತದೆ. ಹಾಗೇನೆ ನಮ್ಮ ಜೀವನದಲ್ಲಿ ನಾವು ಏನೇನು ಸಾಧಿಸಬೇಕು ಅಂತಿದ್ದೀವಿ, ಏನೇನು ಮಾಡಬೇಕು ಅಂತಿದ್ದೀವಿ, ಇದೆಲ್ಲದಕ್ಕೂ ನಮಗೆ ಈಗಾಗಲೇ ಇರುವಂತಹ ಶಕ್ತಿ ಸಾಲುವುದಿಲ್ಲ. ಅದಕ್ಕೇನ್ ಮಾಡಬೇಕು, ನಮಗಿಂತ ಶಕ್ತಿವಂತರಾದಂಥವರು, ಯಾರು ನಮಗೆ ಸಹಾಯ ಮಾಡಬಲ್ಲಂಥವರು, ಯಾರು ನಮಗೆ ಸಹಕಾರ ಮಾಡಬಲ್ಲಂಥವರು, ಅಂಥವರ ಸಹಾಯವನ್ನು ನಾವು ಕೇಳ್ತೀವಿ. ಅದಕ್ಕೋಸ್ಕರನೇ ಇರುವಂಥದ್ದು ದೇವತೆಗಳು ಅಂತ, ವೇದದ ದೇವತೆಗಳು ಅಂತ. ವೇದದಲ್ಲಿ ಇಂತಹ ಅನೇಕ ಸಹಾಯಕ ದೇವತೆಗಳು ಕಾಣ್ತಾರೆ. ಅಗ್ನಿ ಅಂತೀವಿ, ಸರಸ್ವತಿ ಅಂತೀವಿ, ರುದ್ರ ಅಂತೀವಿ, ಅದಿತಿ, ಸೂರ್ಯ, ಗಣಪತಿ, ಹೀಗೆ ಅನೇಕ ಬಗೆಯಾದಂತಹ ದೇವತೆಗಳ ಹೆಸರುಗಳು ವೇದದಲ್ಲಿ ಬರ್ತವೆ. ಈ ವೇದದ ದೇವತೆಗಳು ದೇ ಆರ್ ದಿ ಅಬಂಡೆಂಟ್ ಸೋರ್ಸಸ್ ಆಫ್ ಎನರ್ಜಿ. ಇವುಗಳಿಗೆ ವಿಶ್ವಶಕ್ತಿಗಳು ಅಂತ ಕರೆದಿದ್ದಾರೆ ನಮ್ಮ ಋಷಿಗಳು. ಮನುಷ್ಯರಿಗೆ ಯಾವಾಗೆಲ್ಲ ತಾನು ಈಗಾಗಲೇ ಕೈಗೊಂಡದ್ದಕ್ಕಿಂತ ಹೆಚ್ಚಿನ ಸಾಧನೆಯನ್ನು ಮಾಡಬೇಕಾದಾಗ ಆಯಾ ದೇವತೆಗಳು, ಈ ಎಲ್ಲ ದೇವತೆಗಳು ಒಂದೊಂದು ಶಕ್ತಿಯನ್ನು ರಿಪ್ರೆಸೆಂಟ್ ಮಾಡ್ತಾರೆ. ಈ ಉದಾಹರಣೆಗೆ ಅಗ್ನಿ ಅಂದ್ರೆ ಸಂಕಲ್ಪ ಶಕ್ತಿ, ಇಂದ್ರ ಅಂತ ಹೇಳಿದ್ರೆ ಮನಸ್ಸಿನ ಶಕ್ತಿ, ಸರಸ್ವತಿ ಅಂದ್ರೆ ಪ್ರೇರಣೆಯ ಶಕ್ತಿ, ಸೂರ್ಯ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಅಭ್ಯುದಯದ ಆರಂಭದ ಸ್ಥಿತಿ, ಗಣಪತಿ ಅಂತ ಹೇಳಿದ್ರೆ ನಮಗೆಲ್ಲ ಮಂಗಲಕರವಾದಂಥದ್ದು ಮಾಡುವವನು ಮತ್ತು ನಾವು ಉಚ್ಚರಿಸಿದ ಮಂತ್ರಗಳಲ್ಲಿ ಇರುವಂತಹ ಶಕ್ತಿಯನ್ನು ನಮ್ಮಲ್ಲಿ ಸ್ಥಾಪನೆ ಮಾಡುವಂಥವನು. ಹಾಗೆ ಈ ವೇದದ ದೇವತೆಗಳೆಲ್ಲ ಒಬ್ಬೊಬ್ಬರು ಕೂಡ ಒಂದು ಶಕ್ತಿಯ ಪ್ರತಿನಿಧಿಯಾಗಿ ಮತ್ತು ಅಕ್ಷಯ ಶಕ್ತಿ, ಅದು ಯಾವತ್ತೂ ಮುಗಿಯಲ್ಲ. ಹೌದಪ್ಪ, ಈಗ ಎಷ್ಟೋ ಕೋಟಿ 100 ಕೋಟಿ ಇಲ್ಲಿ, ಒಟ್ಟು ಇಡೀ ಜಗತ್ತಿನಲ್ಲಿ ಒಂದು 700-800 ಕೋಟಿ ಇದ್ದಾರೆ, ಎಲ್ಲರಿಗೂ ಕೊಟ್ಟರೆ ಅದು ಕಡೆ ನೋ, ಇನ್ನೂ 800 ಕೋಟಿ ಬಂದರೂ ಕೊಡುವಷ್ಟು ಶಕ್ತಿ ಇವುಗಳಿಗಿದೆ. ಯಾಕಂದ್ರೆ ಅದಕ್ಕೆಲ್ಲ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತಾರೆ, ಅಂದ್ರೆ ಅದು ಸ್ವಭಾವ ಸಹಿತವಾದಂತಹ ಎನರ್ಜಿ. ಹಾಗಾಗಿ ವೇದಗಳನ್ನು ಯಾಕೆ ಓದಬೇಕು ಅಂದ್ರೆ, ಎಲ್ಲಿ ನಮ್ಮ ಶಕ್ತಿ ಸಾಕಾಗುವುದಿಲ್ಲವೋ ಆಗ ನಾವು ದೈವದ ಅಥವಾ ದೇವತೆಯ ಶಕ್ತಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಈ ಪ್ರಾರ್ಥನೆ ಮಾಡುವುದಕ್ಕೆ
ಋಷಿಗಳು ಕಂಡುಕೊಂಡಂತಹ ದರ್ಶನ ಮಾಡಿದಂತಹ ಮಂತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ ಮಂತ್ರಗಳ ಪಠನ ಮಾಡೋದಕ್ಕೋಸ್ಕರ ನಾವು ವೇದವನ್ನು ಅಧ್ಯಯನ ಮಾಡ್ತೀವಿ. ಇನ್ನೊಂದು ಕಾರಣ ಯಾಕೆ ವೇದ ಅಧ್ಯಯನ ಮಾಡಬೇಕು ಅಂದ್ರೆ, ಈ ಜೀವನ ಅನ್ನೋದು ಇದು ಸಂಭ್ರಮ ಪಡೋದಕ್ಕಿರೋದು, ಆನಂದ ಪಡೋದಕ್ಕಿರೋದು, ಸಂತೋಷ ಪಡೋದಕ್ಕಿರೋದು. ಜೀವನದ ಉದ್ದೇಶ ನಾಟ್ ಆಲ್ವೇಸ್ ಟು ಸ್ಟ್ರಗಲ್ ವಿತ್ ಚಾಲೆಂಜಸ್. ದಿ ಚಾಲೆಂಜಸ್ ಆರ್ ದ ಮೀನ್ಸ್ ಟು ಎನ್ಹಾನ್ಸ್ ಅವರ್ ಪೊಟೆನ್ಶಿಯಾಲಿಟಿ. ಸವಾಲುಗಳು ಬಂದ್ರೆ ಅದು ನಮಗೆ ಕಷ್ಟಗಳಲ್ಲ. ಸವಾಲುಗಳಂದ್ರೆ ನಮ್ಮ ಶಕ್ತಿಯನ್ನು ಇನ್ನಷ್ಟು ವರ್ಧನೆ ಮಾಡಿಕೊಳ್ಳುವುದಕ್ಕೆ ಇರುವಂತಹ ಪ್ರಸಂಗಗಳು. ಇದನ್ನು ವೇದದ ವಿವಿಧ ಮಂತ್ರಗಳು ಕಲಿಸ್ಕೊಡ್ತವೆ. ನಮಗೆ ಜೀವನದಲ್ಲಿ ಎಂತೆಂಥ ಚಾಲೆಂಜಸ್ ಬರ್ತವೆ, ಸವಾಲುಗಳು ಬರ್ತವೆ. ಈ ಸವಾಲುಗಳನ್ನು ನಾವು ಎದುರಿಸುವುದು ಹೇಗೆ, ಎದುರಿಸಿ ಮೇಲಕ್ಕೆ ಹೋಗುವುದು ಹೇಗೆ ಅನ್ನೋದನ್ನು ವೇದಗಳು ನಮಗೆ ಕಲಿಸ್ಕೊಡ್ತವೆ. ಹಾಗಾಗಿ ನಮಗೆ ಜ್ಞಾನ ಏನು ಬೇಕು, ಎಷ್ಟು ಬೇಕು, ಹೇಗೆ ಬೇಕು, ಯಾವಾಗ ಬೇಕು, ಇದೆಲ್ಲವನ್ನು ತಿಳಿಸಿಕೊಡೋದಕ್ಕೆ ವೇದಗಳೇ ಬೇಕೇ ಹೊರತು ಇವತ್ತಿನ ಜಿಯಾಗ್ರಫಿ, ಸೈನ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಲ್ಲ. ಇವೆಲ್ಲವೂ ಈ ಜ್ಞಾನ ಮತ್ತು ಮಾಹಿತಿಗೆ ಒಂದು ವ್ಯತ್ಯಾಸ ಇದೆ. ಇವತ್ತು ನಾವೇನು ಈ ಎಲ್ಲ ಸಬ್ಜೆಕ್ಟ್ಗಳನ್ನು ಹೇಳ್ತೀವಿ, ಹಿಸ್ಟ್ರಿ, ಜಿಯಾಗ್ರಫಿ, ಇವೆಲ್ಲ ನಮಗೆ ಮಾಹಿತಿಯನ್ನು ಕೊಡುವಂಥದ್ದು, ಅದು ಜ್ಞಾನ ಅಲ್ಲ. ಅದು ಇನ್ಯಾರೋ ಕಂಡುಕೊಂಡಿದ್ದಂಥದ್ದು, ಅವ್ರು ಬರೆದಿರ್ತಾರೆ, ಅವ್ರು ಹೇಳಿರ್ತಾರೆ, ನಾವು ಕೇಳ್ತೀವಿ ಅಷ್ಟೇ. ನಾವೆಲ್ಲರೂ ಈ ಎಲೆಕ್ಟ್ರಿಸಿಟಿ ಅಂದ್ರೆ ಏನು ಎಷ್ಟು ಜನರಿಗೆ ಗೊತ್ತು, ಬಟ್ ವಿ ಯೂಸ್ ಎಲೆಕ್ಟ್ರಿಸಿಟಿ. ಮ್ಯಾಗ್ನೆಟಿಸಮ್ ಅಂದ್ರೆ ನಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತು, ಬಟ್ ವಿ ಯೂಸ್ ಮ್ಯಾಗ್ನೆಟಿಸಮ್. ಈಗ ಈ ಸೈನ್ಸ್ ಅಂತ ಅನ್ನೋದು ನಾವು ಕಲಿತುಕೊಂಡೇ ಮಾಡಬೇಕು ಅಂತಿಲ್ಲ, ನಮಗೆ ಗೊತ್ತಿರ್ತದೆ, ಆದರೆ ಅದರ ವಿವರಗಳು ನಮಗೆ ಗೊತ್ತಿರಲ್ಲ, ಅದರ ಮಾಹಿತಿ ನಮಗೆ ಗೊತ್ತಿರಲ್ಲ. ಸೊ ವೇದದಿಂದ ನಮಗೆ ಸಿಗುವಂಥದ್ದು ಜ್ಞಾನ. ನಮಗೆ ನಿಜವಾಗಿಯೂ ಆನಂದ ಸಿಗಬೇಕಾದ್ರೆ ಮಾಹಿತಿಯಿಂದಲ್ಲ, ಜ್ಞಾನದಿಂದ ಸಿಗಬೇಕು. ಎಂಥ ಜ್ಞಾನ? ಆತ್ಮಜ್ಞಾನ ಅಂತ ಹೇಳ್ತವೆ ವೇದಗಳು. ಆತ್ಮಜ್ಞಾನ ಅಂತ. ಯಾಕೆ ಆತ್ಮಜ್ಞಾನವೇ ಆನಂದ ಕೊಡುತ್ತೆ ಅಂತ ಹೇಳಿದ್ರೆ, ನಾನು ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ದರ್ ಇಸ್ ನೋ ಅದರ್ ವೇ. ಅದೊಂದೇ ದಾರಿ. ನಾನು ಯಾರು ಅಂತ ನಾನು ಯಾರು ಅಂತ ತಿಳ್ಕೊಂಡಿಲ್ಲ. ನಾನು ಚಂದ್ರ ನೋಡಿದೀನಿ, ನಾನು ಮಂಗಳ ನೋಡಿದ್ದೀನಿ, ನಾನು ಸೂರ್ಯಗ್ರಹ ನೋಡಿದ್ದೀನಿ, ನಾನು ಅಂಟಾರ್ಕ್ಟಿಕಾ ನೋಡಿದ್ದೀನಿ, ನಾನು ಅಮೆರಿಕ ನೋಡಿದ್ದೀನಿ. ಏನು ಪ್ರಯೋಜನ? ನಾನು ಯಾರು ಅಂತ ಮೊದಲು ತಿಳ್ಕೋಬೇಕು. ಸೊ ನನಗೆ ಇವೆಲ್ಲವೂ ಏನು ಅಂತ. ಅದಕ್ಕೆ DVG ಅವರು ಈಶ ಉಪನಿಷತ್ತಿನ ಅನುವಾದ ಮಾಡ್ತಾ ಅದಕ್ಕೊಂದು ನೋಟ್ ಬರೀತಾ ಅವ್ರು ಹೇಳ್ತಾರೆ, ಇದರಲ್ಲಿ ಏನಿದೆ, ಜೀವ, ಜಗತ್ತು, ಈಶ್ವರ. ಸೊ ನಾವು ಅನೇಕ ಸರಿ ಏನ್ ಮಾಡ್ತೀವಿ, ಜಗತ್ತನ್ನು ತಿಳ್ಕೊತೀವಿ, ಜೀವ ಈಶ್ವರ ಬಿಟ್ಟು ಬಿಡ್ತೀವಿ. ಈ ಜಗತ್ತು ಮತ್ತು ಈಶ್ವರ ಅಂತ ಅನ್ನೋದು ದೇ ಆರ್ ರಿಲೇಟೆಡ್ ಟು ಜೀವ. ಹಾಗಾಗಿ ಜೀವವನ್ನು ನಾವು ತಿಳ್ಕೋಬೇಕು, ಜೀವವನ್ನು ತಿಳ್ಕೋಬೇಕು, ದೇವನನ್ನು ತಿಳ್ಕೋಬೇಕು. ಈ ಜೀವ ದೇವ ಎರಡು ಸಂಗಮಗೊಂಡು ಎಂತಹ ಅದ್ಭುತವಾದಂತಹ ಮತ್ತು ಸಂಭ್ರಮ ಪೂರ್ಣವಾದಂತಹ ಜೀವನವನ್ನು ರಚನೆ ಮಾಡ್ತವೆ ಅನ್ನೋದು ತಿಳ್ಕೋಬೇಕು. ಸೊ ಈ ಕಾರಣಕ್ಕೆ ನಮಗೆ ವೇದ ಬೇಕು. ನೀವೆಲ್ಲರೂ ಮನಸ್ಸು ಮಾಡಿ ಇಲ್ಲಿ ವೇದ ಅಧ್ಯಯನ ಮಾಡ್ಲಿಕ್ಕೆ ಬಂದಿದ್ದೀರಿ. ಇವತ್ತು ಹೆಚ್ಚು ಮಾತಾಡುವಂತಹದ್ದು ಇವತ್ತಿನ ಇದು ಇಲ್ಲ, ಪ್ರಸಂಗ ಇಲ್ಲ. ಆಗಲೇ ಶ್ರೀಧರ್ಜಿ ಹೇಳಿದ ಹಾಗೆ ಪ್ರತಿ ಶನಿವಾರ ಸಂಜೆ 7ರಿಂದ 7:15 ನಾವು ಒಟ್ಟಿಗೆ ಸೇರ್ತೀವಿ. ಆಗ ನಾನಾ ವಿಧದ ವಿಷಯಗಳನ್ನು ನಾವು ಅಂದರೆ ಸಮಗ್ರ ವೇದ ಮೊದಲನೇ ಭಾಗದಿಂದ ಕೊನೆ ಭಾಗದವರೆಗೂ ವೇದ ಅಧ್ಯಯನ ಮಾಡಲಿಕ್ಕೆ 12 ವರ್ಷ ಬೇಕು. ಆದರೆ ಹೈಲೈಟ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ಜೀವನಕ್ಕೆ ನೇರವಾಗಿ ಉಪಯೋಗ ಆಗುವಂಥದ್ದಲ್ಲ, ಎಲ್ಲವೂ ಉಪಯೋಗ ಆಗುವಂಥದ್ದೇ. ನಾವು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಡೂಯಿಂಗ್ ಇಟ್. ನಮಗೆ ಅನುಭವಕ್ಕೆ ಬರಬೇಕು. ಎಸ್, ನಾನು ಅಗ್ನಿಹೋತ್ರ ಮಾಡ್ತಿದ್ದೀನಿ, ನಿನ್ನೆ ಅಗ್ನಿಹೋತ್ರ ಮಾಡಿದ್ರಿಂದ ನನಗೆ ಇವತ್ತಿದಾಯ್ತು ಅಂತ ನಾವು ಸಾಲಿಡ್ ಆಗಿ ಹೇಳಿಕ್ ಬರ್ಬೇಕು. ಸೊ ಆಗ ಹೇಳಿಕ್ ಬರ್ಬೇಕಾದ್ರೆ ನಾವು ಅದರಲ್ಲಿ ತಾದಾತ್ಮ್ಯತೆಯನ್ನು ಸಾಧಿಸ್ಬೇಕು, ಅದರ ಜೊತೆ ಒಂದಾಗಬೇಕು. ನನಗೆ ಏನೂ ಆಗಿಲ್ಲ ಅಂದ್ರೆ ಅದು ಅಗ್ನಿಹೋತ್ರದ ದೋಷ ಅಲ್ಲ, ನನ್ನ ದೋಷ. ನಾನೆಷ್ಟು ಅದನ್ನು ಫೋಕಸ್ ಮಾಡಿದ್ದೀನಿ. ಈ ಲೈಫ್ ಈಸ್ ಎಂಡ್ ಆಫ್ ದಿ ಡೇ ಲೈಫ್ ಈಸ್ ನಥಿಂಗ್ ಬಟ್ ಫೋಕಸ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಫೋಕಸ್ ಇರಬೇಕು. ಫೋಕಸ್ ಇಲ್ಲದೆ ಹೋದ್ರೆ ನಮಗೆ ಯಾವುದು ತಿಳಿಯಲ್ಲ, ತಿಳಿದಿದ್ದು ದಕ್ಕಲ್ಲ, ದಕ್ಕಿದ್ದು ಒಲಿಯಲ್ಲ. ಸೊ ಇದು ಎಲ್ಲವೂ ನಮಗೆ ದಕ್ಕಬೇಕು, ಒಲಿಬೇಕು ಅಂತ ಇದ್ದರೆ ನಮಗೆ ಫೋಕಸ್ ಇರಬೇಕು. ನಾವೆಲ್ಲರೂ
ಬರುವ ಈ ವಾರದಿಂದ ಬಹುಶಃ 7ನೇ ತಾರೀಕಿಗೆ ಮೊದಲನೇ ಕ್ಲಾಸು. ಇದರಲ್ಲಿ ನಾವು 4 ವೇದಗಳ ಒಂದು ಪರಿಚಯ, ವೇದದ ಅನೇಕ ದೇವತೆಗಳು ಮತ್ತು ಅವರ ಶಕ್ತಿಗಳು, ಯಜ್ಞ ಅಂತ ಬರುತ್ತೆ ಮುಖ್ಯವಾದ ಕಾನ್ಸೆಪ್ಟ್. ಯಜ್ಞ ಅಂದ್ರೆ ಏನು, ಜೀವನ ಅಂದ್ರೆ ಏನು, ವೇದಗಳಲ್ಲಿರುವಂತಹ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ರಾಷ್ಟ್ರೀಯತೆ, ರಾಜರು, ಕುಟುಂಬ ವ್ಯವಸ್ಥೆ, ಹೀಗೆ ನಮ್ಮ ಜೀವನದ ಎಲ್ಲ ಆಯಾಮಗಳನ್ನು ಸ್ಪರ್ಶಿಸುವಂತಹ ಸ್ಪೆಸಿಫಿಕ್ ನಿರ್ದಿಷ್ಟವಾದಂತಹ ಮಂತ್ರಗಳನ್ನು ಅಧ್ಯಯನ ಮಾಡೋಣ. ನನಗನ್ಸು ಮಟ್ಟಿಗೆ ನಾವೊಂದು 20 ನಿಮಿಷ ನಾನು ಮಾತನಾಡ್ತೀನಿ. ಆಮೇಲೆ ಒಂದು 10 ನಿಮಿಷ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೇನಾದರೂ ನಮ್ಮ ಅನುಭವ ಹೇಳಿಕೊಳ್ಳುವಂಥದ್ದಿದ್ದರೆ ಮತ್ತು ಅದಕ್ಕೆ ಇನ್ನಷ್ಟು ವಿವರಣೆಗಳು ಏನಾದರೂ ಬೇಕಿದ್ರೆ ಆ ವಿವರಣೆ ಕೇಳೋದಕ್ಕೆ ಒಂದು 10 ನಿಮಿಷದ ಅವಧಿ ಪ್ರತಿ ವಾರ ನಾವು ಇಟ್ಕೋಬಹುದು. ಮತ್ತು ನನ್ನ ಅಪ್ರೋಚು ನಾನು ಎಲ್ಲವನ್ನು ತಿಳಿದುಕೊಟ್ಟಿದ್ದೀನಿ, ತಿಳಿದೇ ಇರುವ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಂತ ಅನ್ನೋ ಅಪ್ರೋಚ್ ನಂದಲ್ಲ. ಅದೃಷ್ಟವಶಾತ್ ಕಳೆದ 20 ವರ್ಷಗಳಲ್ಲಿ ನಮ್ಮ ಗುರುಗಳು ಡಾಕ್ಟರ್ RL ಕಶ್ಯಪ್ ಅವರು ತಮ್ಮ ಇಡೀ ಜೀವನವನ್ನು ವೇದಗಳಿಗಾಗಿ ಮೀಸಲಿಟ್ಟಂಥವರು. ಅವರು ಶ್ರೀ ಅರವಿಂದರ ದರ್ಶನದಿಂದ ವೇದದ 4 ವೇದಗಳ ಎಲ್ಲ 25,000 ಮಂತ್ರಗಳಿಗೆ ಭಾಷ್ಯ ಬರೆದಿದ್ದಾರೆ. ಅದನ್ನು ಕನ್ನಡಕ್ಕೆ ತರುವಂತಹ ಸೌಭಾಗ್ಯ ನನಗೆ ಸಿಕ್ಕಿತ್ತು. ಸೊ ಈ ಕಾರ್ಯದ ಮೂಲಕವೇ ಸುಮಾರು 8 ವರ್ಷ ಡೇ ಇನ್ ಅಂಡ್ ಡೇ ಔಟ್ 12-13 ಗಂಟೆ ವೇದ ಬಿಟ್ಟು ಮತ್ತೇನೂ ಅಲ್ಲ, ವೇದದ ಬಗ್ಗೆನೇ ಚಿಂತನೆ ಮಾಡಿದ್ದರಿಂದ ಆ ಭಗವಂತ ಒಂದಷ್ಟು ಜ್ಞಾನವನ್ನು ನನಗೆ ಕೃಪೆ ಮಾಡಿದ್ದಾನೆ. ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಿದ್ದೀನಿ ಅಷ್ಟೇ. ನಿಮಗೇನೋ ತಿಳಿ ಹೇಳ್ತೀನಿ ಅನ್ನುವ ದೃಷ್ಟಿ ನಂದಲ್ಲ, ಮತ್ತು ವೇದ ನಾನೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳುವ ಧಾರ್ಷ್ಟ್ಯ ಕೂಡ ನನಗಿಲ್ಲ. ನನಗೇನೇನು ಗೊತ್ತಿದೆಯೋ, ನನಗೇನೇನೋ ನಿಮ್ಮ ಮುಂದೆ ಬಂದು ಕೂತಾಗ ಭಗವಂತ ಹಂಚಬೇಕು ಅಂತ ಪ್ರೇರಣೆ ಕೊಡ್ತಾನ, ಅಷ್ಟು ಹಂಚುವ ಕೆಲಸವನ್ನು ನಾನು ಮಾಡ್ತೀನಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀ ಹರಿಹರಪುರ ಶ್ರೀಧರ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಉದ್ಘಾಟನಾ ಕಾರ್ಯಕ್ರಮದ ಮುಂದಿನ ಅವಧಿಯನ್ನು ಮುಂದುವರಿಸಬಹುದು ಅಂತ ಹೇಳ್ತಿದ್ದೀನಿ. ನಮಸ್ಕಾರ. ನಿಮ್ದು ಮೂಟದೆ ಅಂತ ಕಾಣ್ತದೆ. ಧನ್ಯವಾದ ಡಾಕ್ಟರ್ ರಾವಿ ಜಹಗೀರ್ದಾರ್ ಅವರೇ. ನಿಜವಾಗ್ಲೂ ವೇದಾಧ್ಯಯನ ಮಾಡಿದ್ರೆ ಏನಾಗ್ಬಹುದು ಅಂತ ಹೇಳಿದ್ರೆ, ನಾವು ವಿ ಜಹಗೀರ್ದಾರ್ ಅಂತೆ ಸರಳವಾಗಬಹುದು. ಸೊ ನಾನು ಈ ನನ್ನ ಒಂದು ವೇದದ ಸಂಬಂಧ ಬಂದು, ವೇದದ ಪಾಂಡಿತ್ಯ ಇದೆಲ್ಲ ಅಲ್ಲ, ವೇದದ ಪರಿಚಯ ಅನ್ನೋದಾಗ ಒಂದು 20 ವರ್ಷ ಆಗ್ತಾ ಬಂತು. ಆ 20 ವರ್ಷದಲ್ಲಿ ಹೀಗೆ ರಾವಿ ಜಹಗೀರ್ದಾರ್ ತರ ತುಂಬಾ ಜನ ನೋಡುವಂತ ಅವಕಾಶಗಳು ನನಗಿತ್ತು. ಆದ್ರೆ ನಾನು ಇಷ್ಟು ಸರಳವಾಗಿ ತಮ್ಮ ದೊಡ್ಡತನವನ್ನ ಪಕ್ಕದಲ್ಲೇ ಇಟ್ಟು ಅತ್ಯಂತ ಸರಳವಾಗಿ ನಾನೇನು ಅಲ್ಲಪ್ಪ, ನಾನು ನಿಮ್ಮ ಹಾಗೆ ಒಬ್ಬ ವಿದ್ಯಾರ್ಥಿ ಅನ್ನೋದನ್ನ 25,000 ಮಂತ್ರವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿರುವಂತಹ ಡಾಕ್ಟರ್ ಜಹಗೀರ್ದಾರ್ ಅವರು ಹೇಳ್ತಾ ಇದ್ದಾರೆ. ಸೊ ಹೀಗೆ ವೇದವನ್ನ ನಿಜವಾಗಲೂ ಅರ್ಥ ಮಾಡ್ಕೊಂಡ್ರೆ ನಾವು ಹೀಗೆ ಸರಳತೆಯಿಂದ ಬದುಕೋದನ್ನು ಕಲಿಯಬಹುದು, ಆನಂದವನ್ನ ಅನುಭವಿಸ್ಬೋದು. ಅದಕ್ಕೋಸ್ಕರ ವೇದದ ಬಗ್ಗೆ ಮಾತಾಡ್ಬೇಕಾದ್ರೆ ಜಹಗೀರ್ದಾರ್ ಅವರು 1-2 ಮಾತು ಯಾವಾಗಲೂ ಹೇಳ್ತಾರೆ, ನನಗೆ ತುಂಬಾ ಖುಷಿ ಕೊಡುತ್ತದು. ಅದೇನಂತ ಹೇಳಿದ್ರೆ, ವೇದ ಅಂದ್ರೆ ಜೀವನ ಸಂಭ್ರಮಿಸುವುದು ಅಂತ ಹೇಳಿ. ಸಂಭ್ರಮ. ನನಗೆ ಅನೇಕ ಪಂಡಿತರುಗಳ ಮುಖ ನೋಡಿದಾಗ ಇವರೇನ್ ಸಂಭ್ರಮಿಸ್ತಾರೆ, ಮುಖ ಗಂಟು ಹಾಕೊಂಡಿರ್ತಾರೆ, ಸಂಭ್ರಮಿಸೋ ಪ್ರಶ್ನೆನೇ ಬರೋಲ್ಲ. ಸೊ ಇದಲ್ಲ, ವೇದ ಅಂದ್ರೆ ಜೀವನವನ್ನು ಸಂಭ್ರಮಿಸು ಅಂತ ಹೇಳಿ. ಹಾಗೆ ನಿನ್ನೆ ಅವ್ರದ್ದು ಇನ್ನೊಂದು ಕ್ಲಾಸ್, ಪ್ರತಿ ಮಂಗಳವಾರ ಕ್ಲಾಸ್ ನಡೆಯುತ್ತೆ. ನೀವು ಬಯಸಿದವ್ರಿಗೆ ನಾನು ಆ ಲಿಂಕ್ ಕೊಡ್ತೀನಿ. ಯಾರ್ಯಾರು ಆ ಒಂದು ರೀತಿ ಹೈಯರ್ ಕ್ಲಾಸ್ ಅಂತ ಇಟ್ಕೊಳ್ಳಿ, ಇದಕ್ಕಿಂತ ಹೈಯರ್ ಕ್ಲಾಸ್ ಅದು. ಅವ್ರು ನೆನ್ನೆ ಮಾತಾಡ್ತಾ ಹೇಳಿದ್ರು, ನಮ್ಗೆ ಆನಂದವನ್ನು ಅನುಭವಿಸೋಕೆ ಬರಲ್ಲ ಅಂತ ಹೇಳಿ. ನಮಗೆ ಎಲ್ಲಿ ನಮ್ ಕೊರತೆ ಏನಂತ ಹೇಳಿದ್ರೆ
ಆನಂದ ಭಗವಂತ ಕೊಟ್ಟಿದ್ದಾನೆ, ಅದನ್ನ ಅನುಭವಿಸಕ್ ಬರಲ್ಲ ಅಂತ ಹೇಳಿ. ಇದು ಎಲ್ಲರ ಸಮಸ್ಯೆನೆ. ಅದರಿಂದ ನಾವು ವೇದವನ್ನ ಏನೋ ಪಂಡಿತನಾಗಬೇಕು ಅಂತ ಹೇಳಿ ಅಧ್ಯಯನ ಮಾಡೋಂಥ ಅಗತ್ಯ ಇಲ್ಲ. ನಾವು ಆನಂದವಾಗಿರೋದಕ್ಕೋಸ್ಕರ, ಅದಕ್ಕೋಸ್ಕರ ಹೇಳಿದ್ರೆ ಆತ್ಮಜ್ಞಾನನ ಪಡಿಬೇಕಾದ್ರೆ ಇಲ್ಲೇ ನಾನು ಯಾರೋ ಒಂದು ಗೊತ್ತಾಗಬೇಕಾದ್ರೆ ವೇದ ಅರ್ಥ ಮಾಡ್ಕೊಳ್ಬೇಕು. ವೇದ ಅರ್ಥ ಮಾಡ್ಕೊಳಕ್ಕೆ ಹೀಗೆ ಜಯಗಿರಿದಾರ್ ಅಂತ ನಮ್ಮ ಅಶೋಕ್ ಕುಮಾರ್ ನಾಡಿಗಂತ ಪಂಡಿತರು ನಮ್ಮ ಜೊತೆ ಇರಬೇಕು. ನಿಜವಾಗ್ಲೂ ಈ ನಾನು ಸದ್ಯಕ್ಕೆ ಒಟ್ಟು ಮಾಡೋದು 1 ವರ್ಷದ ಕಾಲದ ಟೈಮ್ ಟೇಬಲ್ ಹಾಕಾಗಿದೆ ಈಗ. ಸೊ 1 ವರ್ಷ ಕಾಲ ಮಧ್ಯದಲ್ಲಿ ಜಯಗಿರಿದಾರ್ ಅವರು ರಜೆ ತಗೋತಿಂದ್ರು ಕೊಡಲ್ಲ ಪರ್ಮಿಷನ್. ಹಾಗೇನೆ ಅಶೋಕ್ ಅವ್ರಿಗೂ ಅಷ್ಟೇನೆ. ಅದರಿಂದ ಈ ಒಂದು ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಣ. ಈಗ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ, ಬಹುಶಃ ನಿಮ್ಮಲ್ಲಿ ಯಾರಾದರೂ ಮಾತಾಡಲೇಬೇಕು ಅನ್ನೋದಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಆಮೇಲೆ ಅಶೋಕ್ ಅವ್ರಿಗೆ ಅವಕಾಶ ಮಾಡೋಣ. ಯಾಕೆಂತ ಹೇಳಿದ್ರೆ ಇನ್ನು ನಾವಿವತ್ತು 6ರಿಂದ 7:15ವರೆಗೂ ಈ ಕ್ಲಾಸ್ ಅವಕಾಶ ಇದೆ. ಅದರಿಂದ 7:15ವರೆಗೂ ಇರೋದ್ರಿಂದ ಸ್ವಲ್ಪ ಹೊತ್ತು ನೀವು ಯಾರು ಪ್ರಶ್ನೋತ್ತರ ಏನಾದ್ರು ಇದ್ರೆ, ನಿಮ್ಗೆ ಯಾರಾದ್ರೂ ನನ್ನ ಹಾಗೆ ಕೇಳಬೇಕು ಅಂತ ಅನ್ಸಿದ್ರೆ ಕೇಳಿ, ಅದಕ್ಕೆ ಜಯಗಿರಿದಾರ್ ಉತ್ತರ ಕೊಡ್ತಾರೆ. ಅದನಂತರ ಅಶೋಕ್ ಕುಮಾರ್ ಅವ್ರು ಮಾತನಾಡಲಿಕ್ಕೆ ಪ್ರಾರ್ಥನೆ ಮಾಡ್ಕೊಡ್ತೀನಿ. ಸರ್, ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಹೇಳ್ತೀನಿ, ನಿನ್ನೆ ಪ್ರೊಫೆಸರ್ ಅವ್ರದ್ದು ವೇದ ಕ್ಲಾಸ್ ಕೇಳ್ಬಿಟ್ಟು ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್. ಅದೆಷ್ಟು ಹೇಳ್ಬೇಕು ಅಂತ ಅನ್ಮ್ಯೂಟ್ ಮಾಡ್ತಾ ಇದ್ದೆ, ಬಟ್ ಅದು ಕನೆಕ್ಟ್ ಆಗ್ಲಿಲ್ಲ. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಿನ್ನೆ ಕ್ಲಾಸು ನನಗೆ ಗೊತ್ತಿಲ್ಲದೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನಿನ್ನೆ. ಅದೊಂದು ನನಗೆ ಒಂದು ಅನುಭವ. ಅದು ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವೇದದ್ದು ಎಲ್ಲ ಹೇಳಿದ್ರಲ್ಲ ಸರ್, ಅಗ್ನಿ ಬಗ್ಗೆ ಎಲ್ಲ, ಅದಷ್ಟು ಅದ್ಭುತವಾಗಿತ್ತು ಸರ್. ಅದು ಒಂದು ಇವತ್ತು ಹೇಳ್ತೀನಿ, ನಿನ್ನೆ ಹೇಳಕ್ ಅವಕಾಶ ಸಿಗ್ಲಿಲ್ಲ ನನಗೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಈ ಪಾಠದ ಉದ್ದೇಶನೇ ಅಷ್ಟೇ. ಅಂದ್ರೆ ನನಗೆ ನಾನು ಏನೋ ಹೇಳಿದ್ದೀನಿ ಅನ್ನೋದಕ್ಕಿಂತಲೂ ನಾನು ಏನು ತಿಳ್ಕೊಂಡಿದ್ದೀನಿ ಅದನ್ನು ಸಮರ್ಪಕವಾಗಿ ಇನ್ನೊಬ್ಬರ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ನಾನು ಸಮರ್ಥ ಆಗಿದ್ದೀನಲ್ಲ ಅಂತ ಅನ್ನೋದು ನಿಜವಾಗಿಯೂ ಸಂತೋಷ ಕೊಡ್ತದೆ. ಕೆಲವು ಸರಿ ಆ ಭಗವಂತನೇ ಹಂಗೆ ಮಾಡ್ತಾನೆ, ಮಾತಾಡಬಾರ್ದು ಅಂತ. ಯಾಕಂದ್ರೆ ಮಾತಾಡಿದ್ರೆ ಅಷ್ಟು ಹೋಯ್ತು ಶಕ್ತಿ. ಹಾಗಾಗಿ ನೀವು ನಿನ್ನೆಯಿಂದ ಇವತ್ತು ಅದನ್ನು ಚೆನ್ನಾಗಿ ಅನುಭವಿಸಿದಿರಿ. ಫೈನಲಿ ವೇದ ಇಸ್ ನಥಿಂಗ್ ಬಟ್ ಎಕ್ಸ್ಪೀರಿಯನ್ಸ್. ಸೊ ಅನುಭವ ಮತ್ತು ಅನುಭವ ಅದೇ ವೇದ. ವೇದದಿಂದ ನಮಗೆ ಅನುಭವ ಆಗಬೇಕು. ಎಂಡ್ ಆಫ್ ದಿ ಡೇ ನನಗೇನಾಯ್ತು ಅಂದ್ರೆ ನನಗೊಂದು ಹೊಸ ಅನುಭವ ಆಯಿತು ಅಂತ. ನಾನು ವೇದ ಇಲ್ಲದಿದ್ದರೆ ಈ ಅನುಭವ ಪಡಿತಿರ್ಲಿಲ್ಲ. ಈ ಅನುಭವ ಪಡೆಯೋದಕ್ಕೆ ನನಗೆ ವೇದ ಬಾಗಿಲು ತೆರೆದಿದೆ ಅಂತ. ಸೊ ಯಾವುದೋ ಒಂದು ಬಿಲ್ಡಿಂಗ್ ಇದ್ರೆ ನಾವು ಹೊರಗಡೆಗೆ ಸುತ್ತಿರ್ತೀವಿ, ಒಳಗಡೆಗೆ ಯಾವತ್ತೂ ಹೋಗಿರಲ್ಲ. ಇಂಥ ಪ್ರಸಂಗಗಳು ಒಂದು ರೀತಿಯಲ್ಲಿ ಮಹಾದ್ವಾರವನ್ನು ತೆಗೆದು ಇಟ್ಟ ಹಾಗೆ. ಮಹಾದ್ವಾರ ತೆಗೆದು ಒಳಗೆ ಹೋದಾಗ ಹೊರಗಿಂದ ನೋಡೇ ನಾವು ಆಶ್ಚರ್ಯಪಟ್ಟಿರ್ತೀವಿ. ಏನೋ ಬಿಲ್ಡಿಂಗೋ ಅಥವಾ ಏನೋ ಒಂದು ದೊಡ್ಡ ಯಾವುದೋ ಒಂದು ದೊಡ್ಡ ಮಾನ್ಯುಮೆಂಟ್ ಏನೋ ಇರಬಹುದು. ಆದರೆ ಬಾಗಿಲು ತೆಗೆದು ಒಳಗಡೆ ಹೋದರೆ ಆ ಸಂಭ್ರಮ 100 ಮಡಿ ಜಾಸ್ತಿ ಇರ್ತದೆ. ಹಾಗೆ ಇಂತಹ ಪ್ರಸಂಗಗಳು ಯಾವಾಗಲೂ ನಾವು ಒಂದು ರೀತಿ ಆ ದೇವರು ಯಾವುದೋ ಒಂದು ಹಂತದಲ್ಲಿ ನಮ್ಮ ಪ್ರಾರ್ಥನೆ, ನಮ್ಮ ಧ್ಯಾನ, ನಮ್ಮ ಅಗ್ನಿಹೋತ್ರ ಆಚರಣೆ ಇವೆಲ್ಲ ಕಾರಣದಿಂದಾಗಿ ಆ ಮಹಾದ್ವಾರವನ್ನು ತೆಗಿತಾನೆ. ನಾವೆಲ್ಲರೂ ಕಾಯಬೇಕು. ಆ ಬಾಗಿಲು ಮುಂದೆ ಪೇಷನ್ಸ್ ಬಹಳ ಮುಖ್ಯ. ವೇದ ಕಲಿಸೋದಂದ್ರೆ ಪೇಷನ್ಸ್. ಸೊ ಎಷ್ಟು ಪೇಷಂಟ್ ಆಗಿರ್ತೀವ ಇಷ್ಟು ಅಂತೂ ಈ ಆಧ್ಯಾತ್ಮಿಕ ಆಸಕ್ತಿ ಇರುವವರಿಗೆ, ಆಧ್ಯಾತ್ಮಿಕ ಸಾಧಕರಿಗೆ ಬಹಳ ಮುಖ್ಯವಾದದ್ದು ಸಹನೆ ಇರಬೇಕು. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಏನು ಹೇಳ್ತಿದ್ರು ಅಂದ್ರೆ, ಸಹನೆ ಎಷ್ಟಿರಬೇಕು ಅಂತ ಹೇಳಿದ್ರೆ, ಈ ಜನ್ಮದಲ್ಲಿ ನೀನು ಸಿಗದಿದ್ರೆ ಮುಂದಿನ ಜನ್ಮ, ಅದ್ರ ಮುಂದಿನ ಜನ್ಮ, 100ನೇ ಜನ್ಮಕ್ಕಾದ್ರೂ ನಿನ್ನ ಪಡಿತೀನಿ ಅಂತನ್ನುವ ಸಹನೆ ಇರಬೇಕು ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಈಗ ನೀವೆಲ್ಲರೂ ತುಂಬಾ ಸಹನಾ ಮೂರ್ತಿಗಳಿದ್ದೀರಿ. ನಿಮಗಾದ ಅನುಭವಕ್ಕೆ ನನ್ನ ಕೃತಜ್ಞತೆ. ನಿಜವಾಗ್ಲೂ ನನಗೆ ಡಾಕ್ಟರ್ ರಾವೆ ಜಯಗಿರಿದಾರ್ ಯಾಕೆ ತುಂಬಾ ಬೇಕಾಗ್ತಾರೆ ಅಂತ ಹೇಳಿದ್ರೆ, ಅವ್ರ ಮಾತಲ್ಲಿ ಅಗ್ನಿ ಇಲ್ದಲೆ, ಯಜ್ಞ ಇಲ್ದಲೆ ಇಲ್ವೇ ಇಲ್ಲ. ನನಗೆ ಅದು, ನಾನು ಒಂದ್ ರೀತಿ ಅಗ್ನಿಹೋತ್ರ ಆರಾಧಕ ಆದ್ರಿಂದ ತುಂಬಾ ನನಗೆ ಆಪ್ಯಾಯಮಾನವಾಗಿ ಕಾಣುತ್ತೆ. ಧನ್ಯವಾದ ಸರ್. ಈಗ ಅಶೋಕ್ ಪ್ರಾರ್ಥನೆ ಮಾಡ್ಕೊಡ್ತೀನಿ. ಇನ್ಯಾರು ಮಾತಾಡಿದ್ರೆ ಆಮೇಲೆ ಮಾತಾಡೋರು. ಅಶೋಕ್ ಜಿ ನಮಸ್ಕಾರ ಎಲ್ರಿಗೂ. ಜಗೀರ್ದಾರ್ ಅವ್ರಿಗೆ, ಶ್ರೀಧರ್ ಅವ್ರಿಗೆ ಹಾಗೂ ಎಲ್ಲಾ ಶ್ರೋತೃಗಳಿಗೂ ಸರ್ ನಮಸ್ತೆ. ಕಾತುರರಾಗಿದ್ದೀವಿ ನಿಮ್ಮ ಮಾತು ಕೇಳೋದಕ್ಕೆ. ಏನೋ ಕೇಳಿಸಿಲ್ಲ, ಜಾಗೀರ್ದಾರ್ ಏನೋ ಮಾತಾಡಿದ್ರು. ನಿಮ್ಮ ಮಾತು ಕೇಳೋದಕ್ಕೆ ಕಾತುರರಾಗಿದ್ದೀವಿ. ಅಲ್ಲ ಅಶೋಕ್, ನಿಮ್ದೇನೋ ಸಮಸ್ಯೆ ಇದೆ, ಬೇರೆ ಎಲ್ಲಾರು ಕೇಳಿಸ್ತಾ ಇದೆ, ನಿಮಗೆ ಕೇಳೋದಲ್ಲ ಯಾರ ಮಾತು. ನಿಮಗೆ ಯಾರ ಮಾತು ಕೇಳೋದು ಬೇಡ.
ನೀವು ಹೇಳಿ ಪ್ರತಿದಿನ ಸರಿ, ಪ್ರತಿದಿನ 4-5 ಕ್ಲಾಸಲ್ಲಿ ಇರ್ತೀನಿ, ಎಲ್ಲಾವುದು ಕೇಳುತ್ತೆ, ಇದೊಂದು ಕೇಳ್ತಾ ಇಲ್ಲ. ಮಾಡ್ಲಿ ಅದಕ್ಕೆ. ಇವಾಗ ಹರಿ ಓಂ ಇದೊಂದ್ಸಲ ಮಾತು ಶುರು ಮಾಡೋಕ್ಕಿಂತ ಮುಂಚೆ ಮತ್ತೆ ಎಲ್ಲಾರು ಇರೋರಿಗೆ ಪ್ರಶ್ನೆ ಮಾಡ್ಬಿಡ್ತೀನಿ ನಾನು. ಅಶೋಕ್ ಅವ್ರ ಮಾತು, ಡಾಕ್ಟರ್ ಜಯಗಿರಿದಾರ್ ಅವ್ರ ಮಾತಾಡಿದ್ದು ಎಲ್ಲರೂ ಕೇಳಿಸ್ತಲ್ವಾ? ಯಾರು ಒಬ್ರು ಉತ್ತರ ಕೇಳಿಸಿದೆ ಕೇಳಿಸ್ತು ಸರ್, ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತು. ಕೇಳಿಸ್ತಾ ಇದೆ. Okay. ಸರಿ ಸರಿ ಸರಿ, ನಾ ಮಾತಾಡೋದು ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಿದೆ ಸರ್. ಕೇಳಿಸ್ತಾ ಇದೆ ಸರಿ, ಸರ್. ಹಾಗಿದ್ರೆ ಸರಿ. ನೀವು ಮಾತಾಡ್ತಾ ಇರಿ, ನಿಮಗೆ ಕೇಳೋದು ಬೇಡ, ನಾವು ಕೇಳಿಸ್ಕೊತೀವಿ. ನಮಸ್ಕಾರ ಎಲ್ರಿಗೂ. ನನಗೆ ಕೊಟ್ಟಿರುವಂತಹ ವಿಷಯ ಅಗ್ನಿ